ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲೆಡ್ಕ. ವೀಕ್ಷಕರೇ, ರಾಜ್ಯದಲ್ಲಿ ಡಿಕೆ ಶಿವಕುಮಾರ್ ಅವರ ಸರ್ಕಾರ ರಚನೆ ಆಗಿದ್ರು. ಇನ್ನು ಕಾಂಗ್ರೆಸ್ ಅಲ್ಲಿರುವಂತಹ ಆ ಒಂದು ಆಂತರಿಕ ಕಚ್ಚಾಟ ಅದು ಮಾತ್ರ ಕಡಿಮೆ ಆಗಿಲ್ಲ. ರಾಜ್ಯಕ್ಕೆ ಉತ್ತಮ ಆಡಳಿತ ಕೊಡಬೇಕನ್ನುವಂಥದ್ದು ಡಿಕೆ ಶಿವಕುಮಾರ್ ಅವರ ಉದ್ದೇಶ. ನಿನ್ನೆ ಅಧಿಕಾರಿಗಳ ಮೊದಲ ಮೀಟಿಂಗ್ ಅಲ್ಲಿ ಖಡಕ್ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಜಾತಿ ಧರ್ಮದ ಪ್ರಭಾವಗಳಿಗೆ ಮಣಿಯದೆ ಉತ್ತಮವಾದಂತಹ ಕೆಲಸವನ್ನ ಮಾಡಿ ಅನ್ನುವಂಥ ಮಾತುಗಳೆಲ್ಲ ಹೇಳಿದ್ದಾರೆ. ಇನ್ನು ಜನರ ಕುಂದು ಕೊರತೆಯನ್ನ ಆಲಿಸೋದಕ್ಕೆ ಅಂತ ಒಂದು ಪ್ರತ್ಯೇಕ ಸಚಿವಾಲಯವನ್ನ ಮಾಡಿ ಅದಕ್ಕೆ ಮಂತ್ರಿ ನೇಮಕವನ್ನು ಕೂಡ ಮಾಡ್ತಾರಂತೆ. ಇದು ಕೂಡ ಒಂಥರ ಒಳ್ಳೆಯ ನಿರ್ಧಾರನೇ ಬಿಡಿ. ಅಷ್ಟೇ ಅಲ್ಲ, ಅದರ ಜೊತೆಗೆ NIRಗಳ ಹಿತವನ್ನ ಕಾಪಾಡೋದಕ್ಕೆ ಅಂತಾನು ಒಂದು ಪ್ರತ್ಯೇಕ ಸಚಿವಾಲಯವನ್ನ ಮಾಡ್ತಾರಂತೆ. ಹೂಡಿಕೆಯ ದೃಷ್ಟಿಯಿಂದ ನೋಡಿದ್ರೆ ಇದು ಕೂಡ ಒಳ್ಳೆಯ ನಿರ್ಧಾರ. ಮುಂದೆ ಅದು ಹೇಗೆ ವರ್ಕ್ ಆಗುತ್ತೆ ಅನ್ನುವಂಥದ್ದನ್ನ ನೋಡ್ಬೇಕಾಗತ್ತೆ. ಆ ನಂತರ ಒಳ್ಳೆಯದ ಸಕ್ಸಸ್ ಅಂತ ಅಫ್ಕೋರ್ಸ್ ಹೇಳ್ಬಹುದು. ಬಟ್ ಇರ್ಲಿ, ಈಗ ಅದಕ್ಕಿಂತ ಒಂದು ಭಾರೀ ದೊಡ್ಡ ವಿಚಾರ ಇದೆ. ಏನು ವೀಕ್ಷಕರೇ, ಮೊದಲ ಹಂತದಲ್ಲಿ ಸಚಿವರಿಗೆ ಖಾತೆ ಹಂಚಿಕೆ ಕೂಡ ಆಗಿದೆ. ಅಫ್ಕೋರ್ಸ್ ನಿಮಗೆಲ್ಲರೂ ಕೂಡ ಗೊತ್ತಿದೆ. ಒಂದು ಕಡೆ ಸಚಿವ ಸ್ಥಾನ ಸಿಗದವರ ಅಸಮಾಧಾನ, ಮತ್ತೊಂದು ಕಡೆ ನಾವು ಕೇಳಿದ ಖಾತೆ ನಮಗೆ ಕೊಟ್ಟಿಲ್ಲ ಅನ್ನುವಂಥದ್ದು ಹಿರಿಯ ಸಚಿವರ ಒಂದು ನೋವು. ಬಂಗಾಳದಲ್ಲಿ ಮಮತಾ ವಿರುದ್ಧ ಬಂಡಾಯ ಏಳ್ತಾ ಇರೋ ಹಾಗೆ ಈಗ ಇಲ್ಲೂ ಕೂಡ ಖಾತೆ ವಿಚಾರಕ್ಕೆ ಅಂತಹ ಪರಿಸ್ಥಿತಿ ನಿರ್ಮಾಣ ಆಗತ್ತಾ ಗೊತ್ತಿಲ್ಲ. ಸದ್ಯಕ್ಕಂತೂ ಕಾಂಗ್ರೆಸ್ ಅಲ್ಲಿ ಈ ಭಿನ್ನ ಮತದ ಬೆಂಕಿ ಅನ್ನುವಂಥದ್ದು ಬೂದಿ ಮುಚ್ಚಿದ ಕೆಂಡದ ಹಾಗಿದೆ. ಯಾವಾಗ ಏನಾಗುತ್ತೆ ಹೇಳೋದಕ್ಕಾಗಲ್ಲ. ಈಗಾಗಲೇ ಒಂದು ಕಡೆ ಒಂದಲ್ಲ 2 ಕಡೆ ಬೆಂಕಿ ಹೊತ್ಕೊಂಡಿದ್ದಾಗಿದೆ. ನಂಬರ್ 1, ರಾಮಲಿಂಗಾರೆಡ್ಡಿ ಬೆಂಗಳೂರಿನ BTM ಲೇಔಟ್ನ ಶಾಸಕರು 8 ಬಾರಿ ಶಾಸಕರಾಗಿದ್ದಾರೆ. ಕಾಂಗ್ರೆಸ್ನ ಹಿರಿಯ ನಾಯಕ ಕೂಡ ಹೌದು. ಅವರೇನೋ ಮೊದಲೇ ಹೇಳಿದ್ರಂತೆ ಪಾಪ, ಏನಂತ, ಈ ಬಾರಿ ನಂಗೆ ಬೆಂಗಳೂರು ಅಭಿವೃದ್ಧಿ ಖಾತೆನೇ ಕೊಡಬೇಕು. ಅದಕ್ಕೆ DK ಶಿವಕುಮಾರ್ ಅವರು ಆಯ್ತು ಬಿಡಿ ನೋಡೋಣ ಅಂತ ಹೇಳಿದ್ರಂತೆ. ಆದ್ರೆ ಈಗ ರಾಮಲಿಂಗಾರೆಡ್ಡಿ ಅವರು ಹೇಳ್ತಾ ಇರೋದೇನು, 3 ವರ್ಷದ ಹಿಂದೆ DK ಶಿವಕುಮಾರ್ ಅವರು ನಮ್ಮ ಮನೆಗೆ ಬಂದು ಭೇಟಿ ಆಗಿದ್ರು ರಾಮಲಿಂಗಾರೆಡ್ಡಿ ಅವರನ್ನ. ಆ ಸಂದರ್ಭದಲ್ಲಿ ಅವರು 3 ವರ್ಷದ ನಂತರ ನಾನು CM ಆಗ್ತೀನಿ, ಆಗ ನಿಮಗೆ ಬೆಂಗಳೂರು ಅಭಿವೃದ್ಧಿ ಖಾತೆಯನ್ನ ಕೊಡ್ತೀನಿ ಅನ್ನುವಂತಹ ಮಾತನ್ನ ಕೊಟ್ಟಿದ್ರಂತೆ. ಹೀಗಾಗಿ ನನಗೆ ಈಗ ಕೊಟ್ರೆ ಬೆಂಗಳೂರು ಅಭಿವೃದ್ಧಿ ಖಾತೆನೇ ಕೊಡ್ಬೇಕನ್ನುವಂಥದ್ದು ರಾಮಲಿಂಗಾರೆಡ್ಡಿ ಅವರ ವಾದ. ಶಿವಕುಮಾರ್ ಅವ್ರನ್ನು ಕೂಡ ನಾನು ಮಂತ್ರಿ ಮಾಡ್ಕೊಳ್ಳಿ ಅಂತ ಕೇಳಲಿಲ್ಲ, ಅಥವಾ ಸಿದ್ದರಾಮಯ್ಯನವ್ರ ಹತ್ರ ಹೋಗಿ ನಾನು ಮಂತ್ರಿ ಮಂಡಲದಲ್ಲಿ ಸೇರಿಸಿ ಅಂತ ಹೇಳಲಿಲ್ಲ, ಅಥವಾ ಹೈಕಮಾಂಡ್ಗೆ ಹೋಗಿ ನನ್ನ ಮಂತ್ರಿ ಮಾಡಿ ಅಂತ ನಾನೇನು ಕೇಳಿರಲಿಲ್ಲ. ಮಾಡಿದ್ದಾರೆ, ಸಂತೋಷ. ಮತ್ತು ಅವತ್ತೇ ಶಿವಕುಮಾರ್ ಬೆಂಗಳೂರು ಕೊಟ್ಕೊಳ್ಳಿ ನಿನಗೆ ಕೊಡ್ತೀನಪ್ಪ ಅಂತ ಹೇಳಿದರು. ಆಯಿತು ಅಂತ ಬಂದೆ. ನಾನು ಅದನ್ನು ಕೇಳಿರಲಿಲ್ಲ, ಅವ್ರಿಗೆ ಅದನ್ನು ಕೇಳಲಿಲ್ಲ, ಅವರೇ ವಾಲಂಟಿಯರಾಗಿ ಹೇಳಿದರು. ಆಮೇಲೆ ನೋಡಿದ್ರೆ ಈಗ ಜನಸಂಪನ್ಮೂಲ ಕೊಟ್ಟಿದ್ದಾರೆ. ನಾನು 2 ಬಾರಿ ಕೂಡ ಅವರೇ ಕರೆದು ಕೊಡ್ತೀವಿ ಅಂತೇಳಿ ಆಮೇಲೆ ಬೇರೆಯವ್ರಿಗೆ ಆಯಿತು. ಅದಕ್ಕೆ ನನಗೆ ಬೇಸರ ಆಗಿ ಈಗ ಆತ್ಮಸಾಕ್ಷಿ ವಿರುದ್ಧವಾಗಿ ಕೆಲಸ ಮಾಡೋಕೆ ಆಗ್ತಿಲ್ಲ ಅಂತೇಳಿ ಇವತ್ತು ನಾನು ರಾಜೀನಾಮೆ ಕೊಡ್ತಾ ಇದ್ದೀನಿ. ಆದರೆ DK ಶಿವಕುಮಾರ್ ಹೇಳೋದೇನು, ನನ್ನ ಕೈಯಲ್ಲಿ ಏನು ಇಲ್ಲ, ಬೆಂಗಳೂರು ಅಭಿವೃದ್ಧಿ ಖಾತೆ ಕೃಷ್ಣ ಭೈರೇಗೌಡ ಅವರಿಗೆ ಅಂತ ಹೈಕಮಾಂಡ್ ತೀರ್ಮಾನ ಮಾಡಿದ್ದಾಗಿದೆ. ಹೀಗಾಗಿ ನೀವು ಜಲಸಂಪನ್ಮೂಲವನ್ನ ತಗೊಳ್ಳಿ ಅಂತ DK ಶಿವಕುಮಾರ್ ಅವರು ಹೇಳಿರುವಂಥದ್ದು. ಅದಕ್ಕೆ ಬೆಂಗಳೂರು ಅಭಿವೃದ್ಧಿ ಖಾತೆಯನ್ನ ಕೊಡದೇ ಇದ್ರೆ ನಾನು ರಾಜೀನಾಮೆನ ಕೊಟ್ಟೇ ಬಿಡ್ತೀನಿ, ನಾನು ಶಾಸಕನಾಗಿ ಇರ್ತೀನಿ ಅಂತ ರಾಮಲಿಂಗಾರೆಡ್ಡಿ ಹೇಳಿದ್ರಂತೆ. ಈಗ ಖಾತೆ ಹಂಚಿಕೆ ಆಗಿದೆ. ನಿರೀಕ್ಷೆಯ ಹಾಗೆ ಬೆಂಗಳೂರು ಅಭಿವೃದ್ಧಿ ಖಾತೆ ಕೃಷ್ಣ ಭೈರೇಗೌಡ ಅವರ ಪಾಲಾಗಿದೆ. ರಾಮಲಿಂಗಾರೆಡ್ಡಿ ಅವರಿಗೆ ಜಲಸಂಪನ್ಮೂಲ ಖಾತೆಯನ್ನು ಕೊಟ್ಟಿದ್ದಾರೆ. ಖಾತೆ ಹಂಚಿಕೆ ನಂತರನೂ DK ಶಿವಕುಮಾರ್ ಅವರು ರಾಮಲಿಂಗಾರೆಡ್ಡಿ ಅವರಿಗೆ ಕರೆ ಮಾಡಿ ಮಾತಾಡಿದ್ದಾರೆ. ಹೈಕಮಾಂಡ್ ತೀರ್ಮಾನ, ಇದರಲ್ಲಿ ನಂದೇನು ಇಲ್ಲ, ಒಟ್ಟಾಗಿ ನಾವೆಲ್ಲರೂ ಕೂಡ ಕೆಲಸವನ್ನ ಮಾಡೋಣ ಅಂತ ಹೇಳಿದ್ರಂತೆ. ರಾಮಲಿಂಗಾರೆಡ್ಡಿ ಮಾತ್ರ ನನಗೆ ಯಾವ ಖಾತೆನೂ ಬೇಡ, ರಾಜೀನಾಮೆನ ಕೊಟ್ಟೇ ಬಿಡ್ತೀನಿ ಅಂತ ಹೇಳಿದ್ರಂತೆ. ರಾತ್ರಿ ರಾಮಲಿಂಗಾರೆಡ್ಡಿ ಸಚಿವ ಸ್ಥಾನಕ್ಕೆ ರಾಜೀನಾಮೆನ ಕೊಟ್ಟರು ಆಶ್ಚರ್ಯ ಇಲ್ಲ ಅನ್ನುವಂಥ ನ್ಯೂಸ್ ಬರ್ತಾ ಇತ್ತು. ಇದನ್ನು ನೋಡಿದಾಗ ನಾವೆಲ್ಲ ಅವರು ರಾಜೀನಾಮೆ ಕೊಡುವಂಥ ಸೀನೆಲ್ಲ ಇಲ್ಲ ಅಂತ ಅಂದುಕೊಂಡಿದ್ವಿ. ಬಟ್ ಈಗ ಸೀದಾ ರಾಜೀನಾಮೆನ ಕೊಟ್ಟೇ ಬಿಟ್ಟಿದ್ದಾರೆ. ಆ ಮೂಲಕ DK ಸರ್ಕಾರದ ಮೊದಲ ವಿಕೆಟ್ ಪತನ ಆಗಿಬಿಟ್ಟಿದೆ. ಅಂಡ್ ಮತ್ತೊಂದು ವಿಕೆಟ್ ಪತನಕ್ಕೆ ಸಿದ್ಧ ಆಗ್ತಾ ಇದೆ. ಆಹಾರ ಸಚಿವ ಮುನಿಯಪ್ಪ ಅವರು ಕೂಡ ಈಗ ನಾನು ರಾಜೀನಾಮೆನ ಕೊಟ್ಟೇ ಬಿಡ್ತೀನಿ, ನನಗೆ ಈ ಖಾತೆ ಬೇಡವೇ ಬೇಡ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿಗೆ 2ನೇ ವಿಕೆಟ್ ಪತನ ಆಗುವಂತ ಸಾಧ್ಯತೆ ಇದೆ. ಅಂಡ್ ನೀವು ಈ ಕಾರ್ಯಕ್ರಮ ನೋಡೋ ಹೊತ್ತಿಗೆ ಬಹುಶಃ ಅವರು ರಾಜೀನಾಮೆ ಕೊಟ್ಟಿರಬಹುದು.
ಮತ್ತೊಂದು ಕಡೆ ಈಗ KJ ಜಾರ್ಜ್ ಅಸಮಾಧಾನ ಅನ್ನುವಂಥದ್ದು ಏನೋ ಬರ್ತಾ ಇದೆ. ಇನ್ನು ಯಾರ್ಯಾರು ಬರ್ತಾರೋ ಗೊತ್ತಿಲ್ಲ. ಬಟ್ ವೀಕ್ಷಕರೇ, ಏನೇ ಹೇಳಿ ನಾನೂ ಸಚಿವ ಆಗೇ ಬಿಡ್ತೀನಿ ಅಂತ ಓಡಾಡ್ತಾ ಇದ್ದಂತಹ ಜಮೀರ್ ಸ್ಥಿತಿ ಮಾತ್ರ ಈಗ ಅಯೋಮಯ ಆಗಿಬಿಟ್ಟಿದೆ. DK ಸರ್ಕಾರದಲ್ಲಿ ಜಮೀರ್ ಬದಲು ಈಗ ಮೊದಲ ಹಂತದಲ್ಲಿ UT ಖಾದರ್ ಅವರಿಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ಕಾರಣ ಗೊತ್ತಲ್ವಾ? ದಾವಣಗೆರೆ ದಕ್ಷಿಣ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯನ್ನೇ ಸೋಲಿಸಿ ಅಂತ ಜಮೀರ್ ಅವರು ಹೇಳ್ತಾರೆ. ಆ ಒಂದು ಆಡಿಯೋ ಜಮೀರ್ ರಾಜಕೀಯವನ್ನ ನುಂಗಿದ್ರು ಆಶ್ಚರ್ಯ ಏನಿಲ್ಲ. ಸಚಿವ ಸಂಪುಟದ ಲಿಸ್ಟ್ ಅಲ್ಲಿದ್ದಂತಹ ಜಮೀರ್ ಹೆಸರು ಕೊನೆಯ ಕ್ಷಣದಲ್ಲಿ ಔಟ್ ಆಗತ್ತೆ. ಎರಡನೇ ಹಂತದಲ್ಲೂ ಅಷ್ಟೇ ಜಮೀರ್ ಅಹ್ಮದ್ ಅವರು ಸಚಿವರಾಗುವಂಥದ್ದು ಡೌಟ್ ಅಂತ ಹೇಳ್ತಾ ಇದ್ದಾರೆ. ಯಾಕಂದ್ರೆ ದಾವಣಗೆರೆ ದಕ್ಷಿಣ ಉಪಚುನಾವಣೆಯ ಬಗ್ಗೆ ಜಮೀರ್ ಮಾತಾಡಿದಂತ ಇಂತಹ 10 ಆಡಿಯೋಗಳು ಇದಾವಂತೆ. ಸಂಪುಟ ವಿಸ್ತರಣೆ ಚರ್ಚೆಗೆ ಸಿದ್ದರಾಮಯ್ಯ DK ಅವರು ಫ್ಲೈಟ್ ಹತ್ತುತ್ತಾ ಇದ್ದ ಹಾಗೆ ಆಡಿಯೋ ರಿಲೀಸ್ ಆಗ್ತಾವಂತೆ. ಆ ಆಡಿಯೋದಲ್ಲಿ ಜಮೀರ್ ಯಾರಿಗೆ ಏನ್ ಹೇಳಿದಾರೋ ಗೊತ್ತಿಲ್ಲ. ಆದ್ರೆ ಸಿದ್ದರಾಮಯ್ಯ ಬಣ ಮಾತ್ರ ಜಮೀರ್ ನಮ್ಮ ಶಕ್ತಿ, ನಮ್ಮ ಪಕ್ಷಕ್ಕೆ ಅವರು ಬೇಕೇ ಬೇಕು, ಸಚಿವ ಸ್ಥಾನವನ್ನು ಅವರಿಗೆ ಕೊಡಲೇಬೇಕು ಅಂತ ಹೇಳ್ತಾ ಇದ್ರೆ DK ಶಿವಕುಮಾರ್ ಬಣ ಮಾತ್ರ ನಮ್ಮ ಪಕ್ಷದಲ್ಲಿ ಯಾರೇ ತಪ್ಪನ್ನ ಮಾಡಿದ್ರು ಶಿಕ್ಷೆ ಆಗೇ ಆಗುತ್ತೆ, ನಾಯಕರಾದ್ರೂ ಒಂದೇ, ಅವರು ಕಾರ್ಯಕರ್ತರಾಗಿದ್ರು ಒಂದೇ ಅಂತ ಹೇಳ್ತಾ ಇದ್ದಾರೆ. ಸೊ ಎರಡನೇ ಹಂತದಲ್ಲೂ ಕೂಡ ಜಮೀರ್ಗೆ ಸಚಿವ ಸ್ಥಾನ ಸಿಗೋದು ಅನುಮಾನ ಅಂತ ಅನಿಸುತ್ತೆ. ಹಾಗೇನಾದ್ರೂ ಆದ್ರೆ ಅಲ್ಲಿಗೆ ಕಾಂಗ್ರೆಸ್ ಮುಸ್ಲಿಂ ಮತಗಳನ್ನ ಆಲ್ಮೋಸ್ಟ್ ಮರೆತು ಬಿಡಬೇಕಾಗತ್ತೆ. ಹೈಕಮಾಂಡ್ ಮೂಲಗಳ ಪ್ರಕಾರ ಪರಮೇಶ್ವರ್ ಬದಲು ಜಮೀರ್ DCM ಮಾಡೋಣ ಅಂತ ಹೇಳಿದ್ರಂತೆ ವೇಣುಗೋಪಾಲ್ ಅವರು. ಕೇರಳ ಚುನಾವಣೆಯಲ್ಲಿ ಪಾಪ ಜಮೀರ್ ಅವರು ಬಹಳ ಚೆನ್ನಾಗಿ ಕೆಲಸವನ್ನ ಮಾಡಿದ್ದಾರೆ, ಹಾಗಾಗಿ ಅವರನ್ನ DCM ಮಾಡೋಣ ಅಂತ ಫೈನಲ್ ಆಗಿತ್ತಂತೆ. ಆದ್ರೆ ಅಷ್ಟರೊಳಗೆ ಆಡಿಯೋ ಬಂದೇ ಬಿಡ್ತು ನೋಡಿ. ಈಗ ಕಾಂಗ್ರೆಸ್ ನಾಯಕರ ವಿರುದ್ಧನೇ ಜಮೀರ್ ಅಹ್ಮದ್ ರೊಚ್ಚಿಗೆದ್ದು ಬಿಟ್ಟಿದ್ದಾರೆ. ಆಡಿಯೋ ಬಿಟ್ಟವರು ಯಾರು? SS ಮಲ್ಲಿಕಾರ್ಜುನ್ ಆಡಿಯೋವನ್ನ ರಿಲೀಸ್ ಮಾಡಿರಬಹುದಾ? ಜಮೀರ್ ಅಹ್ಮದ್ ಅವರಿಗೆ ಅನುಮಾನ ಇದೆ. ಬಟ್ ಎಲ್ಲೂ ಕೂಡ ಬಹಿರಂಗವಾಗಿ ಯಾರು ಮಾತಾಡ್ತಾ ಇಲ್ಲ. ಸಚಿವ ಸ್ಥಾನ ಸಿಗದೆ ಕೊತ ಅಂತ ಕುದಿತಾ ಇರುವಂತಹ ಜಮೀರ್ ಅಹ್ಮದ್ ಖಾನ್ ಮುಂದೇನು ಮಾಡ್ತಾರೆ? ಕಾಂಗ್ರೆಸ್ ನಾಯಕರಿಗೆ ಅಫ್ಕೋರ್ಸ್ ಆ ಟೆನ್ಷನ್ ಈಗ ಶುರು ಆಗಿಬಿಟ್ಟಿದೆ. ವೀಕ್ಷಕರೇ, ಸಂಪುಟ ಪುನಾರಚನೆಯ ನಂತರ ಕಾಂಗ್ರೆಸ್ ಅಲ್ಲಿ ಅಸಮಾಧಾನದ ಹೊಗೆ ಅಂತೂ ಆಡ್ತಾ ಇದೆ. ಆದ್ರೆ ಯಾರು ಕೂಡ ಬಹಿರಂಗವಾಗಿ ಮಾತಾಡ್ತಾ ಇಲ್ಲ. ಈಗ ಒಬ್ಬೊಬ್ಬರೇ ಶುರು ಮಾಡಿದ್ದಾರೆ. ಸಿದ್ದರಾಮಯ್ಯನವರ ಸಂಪುಟದಲ್ಲಿದ್ದಂತಹ 13 ಜನರಿಗೆ ಸಚಿವ ಸ್ಥಾನ ಸಿಕ್ಕಿಲ್ಲ. ಒಂದು ಜಮೀರ್ ಅಹ್ಮದ್ ಖಾನ್ ಅವ್ರದ್ದು ಆಡಿಯೋ ಕಂಟಕ ಆಯ್ತು, ಅದು ಬಿಡಿ. ಸಂತೋಷ್ ಲಾಡ್ ಅವರಿಗೆ ಸಿಕ್ಕಿಲ್ಲ, ಹಿರಿಯ ಶಾಸಕ HK ಪಾಟೀಲ್ ಅವರಿಗೆ ಸಿಕ್ಕಿಲ್ಲ, ಸಿದ್ದರಾಮಯ್ಯ ಅವರ ಮತ್ತೊಬ್ಬ ಆಪ್ತ ಮಹದೇವಪ್ಪ ಅವರಿಗೆ ಸಿಕ್ಕಿಲ್ಲ, DK ಶಿವಕುಮಾರ್ ಬಣದಲ್ಲಿದ್ದಂತಹ ಚೆಲುವರಾಯಸ್ವಾಮಿ ಅವರಿಗೂ ಸಿಕ್ಕಿಲ್ಲ, ದಿನೇಶ್ ಗುಂಡೂರಾವ್ ಅವರಿಗೂ ಸಿಕ್ಕಿಲ್ಲ. ಸೊ ಹೀಗೆ ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಸಚಿವರಾಗಿ ಮತ್ತೆ ನಾವು ಸಚಿವರಾಗ್ತೀವಿ ಅಂತ ಇದ್ದಂತಹ ಬಹಳಷ್ಟು ಮಂದಿಗೆ ಈಗ ಒಂದು ನಿರಾಸೆ ಆಗಿಬಿಟ್ಟಿದೆ. ಹೀಗಾಗಿ ಇವರೆಲ್ಲರೂ ಕೂಡ ಒಬ್ಬೊಬ್ಬರಾಗೆ ರೊಚ್ಚಿಗೆಳ್ತಾ ಇದ್ದಾರೆ. ಮತ್ತೊಂದು ಕಡೆ ಸಚಿವರಾಗಬೇಕು ಅಂತ ಅಂದುಕೊಂಡಿದ್ದಂತಹ ಶಾಸಕರಿಗೂ ಅವಕಾಶ ಸಿಗ್ತಾ ಇಲ್ಲ. ಎಲ್ರಿಗೂ ಎರಡನೇ ಪಟ್ಟಿಯಲ್ಲಿ ಅವಕಾಶ ಸಿಗುತ್ತೆ ಅಂತ ಮೂಗಿಗೆ ತುಪ್ಪ ಸವರ್ತಾ ಇದ್ದಾರೆ. ಒಟ್ಟು 33 ಸಚಿವರು ಆಗಬಹುದು. ಈಗಾಗಲೇ 13 ಸಚಿವರ ಪದಗ್ರಹಣ ಆಗಿದೆ. ಇನ್ನುಳಿದಿರುವಂಥದ್ದು 19 ಸ್ಥಾನ. ಅದರಲ್ಲಿ 40 ಜನ ಆಕಾಂಕ್ಷಿಗಳಿದ್ದಾರೆ. DK ಶಿವಕುಮಾರ್ ಅವರು ಇದನ್ನ ಹೇಗೆ ನಿಭಾಯಿಸ್ತಾರೋ ನೋ ಐಡಿಯಾ. ಕಾಂಗ್ರೆಸ್ ಅಲ್ಲಿ ಒಕ್ಕಲಿಗೆ CM ಆದ್ರು ಅಂತ ಹೇಳಿ OBC ಸಮುದಾಯದ ಹರಿಪ್ರಸಾದ್ ಅವರನ್ನ KPCC ಅಧ್ಯಕ್ಷರನ್ನಾಗಿ ಮಾಡಿದ್ರು. ಆದ್ರೆ ಹರಿಪ್ರಸಾದ್ ಅವರ ಜೀವನದಲ್ಲೇ ಒಂದೇ ಒಂದು ಚುನಾವಣೆಯನ್ನ ಗೆದ್ದಿಲ್ಲ ಅನ್ನುವಂಥದ್ದು ಈಗ ಬಿಜೆಪಿಯ ಆರೋಪ. KPCC ಅಧ್ಯಕ್ಷ ಸ್ಥಾನದ ಮೇಲೆ ಮೊದಲಿಂದಾನು ಕಣ್ಣಿಟ್ಟಿದ್ಯಾರು ಹೇಳಿ? ಅಫ್ಕೋರ್ಸ್ ಸತೀಶ್ ಜಾರಕಿಹೊಳಿ. 10 ಬಾರಿ ದೆಹಲಿಗೆ ಹೋಗಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಮನವೊಲಿಕೆ ಕೂಡ ಮಾಡಿದ್ರು. ಆದ್ರೆ ಕೊನೆಗೆ ಫಲ ಕೊಡ್ಲಿಲ್ಲ ನೋಡಿ. KPCC ಅಧ್ಯಕ್ಷ ಹರಿಪ್ರಸಾದ್ ಪಾಲಾಯಿತು. ಒಬ್ಬರಿಗೆ ಒಂದೇ ಹುದ್ದೆ, ಒಂದು ಸಚಿವರಾಗಿ ಇಲ್ಲ KPCC ಅಧ್ಯಕ್ಷರಾಗಿ ಅಂತ ಹೈಕಮಾಂಡ್ ಹೇಳ್ತಂತೆ. ಹೀಗಾಗಿ ನಾನು ಸಚಿವನೇ ಆಗಿಬಿಡ್ತೀನಿ ಅಂತ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ರಂತೆ. ಸಚಿವ ಸ್ಥಾನನೂ ಬೇಕು, KPCC ಅಧ್ಯಕ್ಷ ಸ್ಥಾನನೂ ಕೊಡ್ಬೇಕನ್ನುವಂಥದ್ದು ಆಕ್ಚುಲಿ ಜಾರಕಿಹೊಳಿ ಅವರ ವಾದ. ಆದ್ರೆ ಅದಾಗ್ಲಿಲ್ಲ ಬಿಡಿ. ಹೀಗಾಗಿ ಸತೀಶ್ ಜಾರಕಿಹೊಳಿ ಅವರು ಕೂಡ ಒಂಥರ ಬೇಸರದಲ್ಲಿ ಇದ್ದಾರೆ. ಅದು ಮುಂದೆ ಏನು ಸಮಸ್ಯೆನ ತಂದೊಡ್ಡುತ್ತೋ ನೋ ಐಡಿಯಾ. ನೋಡಿ, ಸಿದ್ದರಾಮಯ್ಯನವರ ರಾಜ್ಯಕ್ಕೆ ಉತ್ತರಾಧಿಕಾರಿ ಅಂತಂದ್ರೆ ಮೊದಲ ಹೆಸರು ಯಾರ್ದು ಬರ್ತಾ ಇತ್ತು? ಸತೀಶ್ ಜಾರಕಿಹೊಳಿ ಅವರದ್ದೇ ಬರ್ತಾ ಇತ್ತು. ಆದ್ರೆ ಇತ್ತೀಚೆಗೆ ಸತೀಶ್ ಜಾರಕಿಹೊಳಿ ಸಿದ್ದರಾಮಯ್ಯನವರ ಮಧ್ಯ ಅಷ್ಟೇನು ಸರಿಯಿಲ್ಲ ಅಂತೆ. ಸಿದ್ದರಾಮಯ್ಯನವರು CM ಸ್ಥಾನದಿಂದ
ಕೆಳಗೆ ಇಳಬೇಕು ಅಥವಾ ಅವರನ್ನ ಕೆಳಗೆ ಇಳಿಸಬೇಕು ಅಂತ ಜಾರಕಿಹೊಳಿ ಅವರು ಸಹಿ ಸಂಗ್ರಹವನ್ನು ಕೂಡ ಮಾಡಿದ್ರು ಅನ್ನುವಂಥ ಒಂದು ಆರೋಪ ಇದೆ. ಆದ್ರೆ ಅದು ನಿಜಾನ ಸುಳ್ಳ ಗೊತ್ತಿಲ್ಲ. ಸಿದ್ದರಾಮಯ್ಯನವರನ್ನ ಅಧಿಕಾರದಿಂದ ಕೆಳಗೆ ಇಳಿಸುವಂತಹ ಸಂದರ್ಭದಲ್ಲಿ ಜಾರಕಿಹೊಳಿ ಗಟ್ಟಿಯಾಗಿ ನಿಲ್ಲಿಲ್ಲ. ಸಿದ್ದರಾಮಯ್ಯನವರನ್ನ ಕೆಳಗೆ ಇಳಿಸಬೇಡಿ ಅಂತ ಒಂದೇ ಒಂದು ಗಟ್ಟಿಯಾಗಿ ಹೇಳಿಕೆಯನ್ನು ಕೂಡ ಕೊಡಲಿಲ್ಲ ಅನ್ನುವಂಥದ್ದು ಸಿದ್ದರಾಮಯ್ಯನವರಿಗಿರುವಂತಹ ಬೇಸರ ಅಂತೆ. ಕೆಲ ದಿನಗಳ ಹಿಂದೆ ಜಾರಕಿಹೊಳಿ ಅವರು ಡಿಕೆಶಿ ಕ್ಯಾಂಪ್ಗೆ ಶಿಫ್ಟ್ ಆಗಿಬಿಟ್ಟಿದ್ದಾರೆ ಅನ್ನುವಂಥ ಮಾತಿದೆ. ಹೀಗಾಗಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಸಿದ್ದರಾಮಯ್ಯನವರ ಸೂಚನೆಯ ಮೇರೆಗೆ ಹರಿಪ್ರಸಾದ್ ಅವರಿಗೆ ಹೋಗಿಬಿಟ್ಟಿದೆ. ಯಾಕೆ ಹೇಳಿ? ಹರಿಪ್ರಸಾದ್ ಅವರೀಗ ಸಿದ್ದರಾಮಯ್ಯನವರ ಬಣ ಅಲ್ವೇ, ಸೊ ಆ ಕಡೆ ಹೋಗಿಬಿಟ್ಟಿದೆ. ಅದಕ್ಕೆ ನಾನು ಹೇಳಿದ್ದು, ಕಾಂಗ್ರೆಸ್ ಒಂಥರ ಒಡೆದ ಮನಿ ಆಗಿಬಿಟ್ಟಿದೆ. CM ಸ್ಥಾನದಿಂದ ಕೆಳಗೆ ಇಳಿಸಿದ್ರು ಅಂತ ಸಿದ್ದರಾಮಯ್ಯನವರಿಗೆ ಅಸಮಾಧಾನ ಇದೆ. ಆ ಬೇಸರ ಅಂತೂ ಖಂಡಿತವಾಗ್ಲೂ ಇದೆ. ಈ ಕಡೆ ಪಾರ್ಟಿಗೆ ದುಡಿದ್ರು ಕೂಡ DCM ಬಿಡಿ ಸಚಿವ ಸ್ಥಾನ ಕೂಡ ಕೊಡ್ಲಿಲ್ಲ ಅನ್ನುವಂಥದ್ದು ಜಮೀರ್ಗಿರುವಂಥ ಸಿಟ್ಟು. ಅರ್ಹತೆ ಇದ್ರೂ ಮತ್ತೆ ಸಚಿವ ಸ್ಥಾನವನ್ನು ಕೊಡ್ಲಿಲ್ಲ ಅನ್ನುವಂಥದ್ದು ಸಿದ್ದರಾಮಯ್ಯ ಸಂಪುಟದಲ್ಲಿದ್ದಂತಹ ಒಂದಷ್ಟು ಸಚಿವರ ಆಕ್ರೋಶ. ಸಚಿವರಾಗಬೇಕು ಅಂತ ಓಡಾಡ್ತಾ ಇರುವಂತಹ ಶಾಸಕರದು ಅವರದ್ದು ಬೇರೆದೇ ರೀತಿಯ ಬಂಡಾಯ. ಸಚಿವ ಸ್ಥಾನ ಸಿಕ್ಕರೂ ಕೂಡ ನಾನು ಕೇಳಿದ ಖಾತೆ ನನಗೆ ಸಿಕ್ಕಿಲ್ಲ ಅನ್ನುವಂಥದ್ದು ರಾಮಲಿಂಗಾರೆಡ್ಡಿ ಅವರ ಆಕ್ರೋಶ. ಅದು ರಾಜೀನಾಮೆಗೆ ಹೋಗಿ ನಿಲ್ತು. ನೆಕ್ಸ್ಟ್ ಈಗ ಮುನಿಯಪ್ಪ ಅವರು ಇದ್ದಾರೆ. ಅದಾದ ನಂತರ KJ ಜಾರ್ಜ್ ಅವರು ಕೂಡ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಇನ್ನು KPCC ಸ್ಥಾನ ನನಗೆ ಕೊಡ್ಲಿಲ್ಲ ಅಂತ ಜಾರಕಿಹೊಳಿ ಅವರಿಗೆ ಸಿಟ್ಟು. ಹೀಗೆ ಹೇಳ್ತಾ ಹೋದ್ರೆ ದೊಡ್ಡ ಲಿಸ್ಟೇ ಆಗತ್ತೆ. ಅಧಿಕಾರ ಹಂಚಿಕೆಯ ನಂತರ ಕಾಂಗ್ರೆಸ್ ಅಲ್ಲಿ ಒಂಥರ ಬಂಡಾಯದ ಬೆಂಕಿ ಕಾಣಿಸ್ಕೊಳ್ತಾ ಇದೆ. ಇದು ಎಲ್ಲಿಗೆ ಹೋಗಿ ತಲುಪುತ್ತೋ ಅಫ್ಕೋರ್ಸು ಗೊತ್ತಿಲ್ಲ. ಸಿದ್ದರಾಮಯ್ಯನವರು ನಿಜವಾಗ್ಲೂ ಆಟವನ್ನು ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರಾ? ಆ್ಯಂಡ್ ನನಗೆ ಇನ್ನೊಂದು ಕ್ವೆಶನ್ ಇದೆ. ಸಿದ್ದರಾಮಯ್ಯನವರು ನಿಜವಾಗ್ಲೂ ಸೈಲೆಂಟಾಗಿ ಯಾವುದೇ ಬೇಸರ ಇಲ್ಲದೆ, ಯಾವುದೇ ಅಸಮಾಧಾನ ಇಲ್ಲದೆ, ಯಾವುದೇ ಪ್ಲ್ಯಾನ್ ಇಲ್ಲದೆ ತಮ್ಮ CM ಸ್ಥಾನವನ್ನು ಬಿಟ್ಟು ಕೊಟ್ಟಿದ್ದಾರಾ? ನಿಮಗೇನು ಅನಿಸ್ತಾ ಇದೆ? ಕಮೆಂಟ್ ಮಾಡಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.